ಗುಡ್ ಮಾರ್ನಿಂಗ್ ಮಾಸ್ಟರ್ಸ್. ಬ್ರಹ್ಮಶ್ರೀ ಪಿತಾಮಹ ಪತ್ರಿಜಿಯವರ ಆಶೀರ್ವಾದದೊಂದಿಗೆ ಲಲಿತಾ ಪವಾರ್ ಮೇಡಮ್ ಅವರು ಹಮ್ಮಿಕೊಂಡಿರುವ 108 ದಿನದ ಮೌನ ಉಪವಾಸ ಮತ್ತು ಮಂಡಲ ಧ್ಯಾನವನ್ನ ನಾವಿವತ್ತು ಎಲ್ಲರೂ ಮಾಡೋದಿಕ್ಕೆ ರೆಡಿಯಾಗಿ ಬಂದಿದ್ದೀವಿ. ಇವತ್ತು 5ನೇ ದಿನದ ಧ್ಯಾನವನ್ನ ನಾವು ಶುರು ಮಾಡೋಣ ಮಾಸ್ಟರ್ಸ್. ನಿಮಗೆಲ್ಲರಿಗೂ ಈ ಧ್ಯಾನದ ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ಬಯಸ್ತಾ ನಾವು ಈ ದಿನದ ಧ್ಯಾನವನ್ನ ಶುರು ಮಾಡೋಣ ಮಾಸ್ಟರ್ಸ್. ಎಲ್ಲರೂ ಧ್ಯಾನ ಸ್ಥಿತಿಗೆ ಬಂದ್ಬಿಡಿ. ನಮಸ್ತೆ ಮಾಸ್ಟರ್ಸ್. ಎಲ್ಲ ಆತ್ಮ ಬಂಧುಗಳಿಗೂ ನಮಸ್ಕಾರ. ಬೆಳಗಿನ ಧ್ಯಾನಕ್ಕೆ ಎಲ್ರಿಗೂ ಕೂಡ ಸ್ವಾಗತ. ಎಲ್ಲರೂ ಕೂಡ ಧ್ಯಾನಕ್ಕೆ ಕೂತ್ಕೊಳ್ಳೋಣ. ಕೈ ಬೆರಳುಗಳನ್ನು ಕ್ರಾಸ್ ಮಾಡಿ ಕಾಲು ಕ್ರಾಸ್ ಮಾಡಿ ಹಗುರವಾಗಿ ಕಣ್ಮುಚ್ಚಿ ಸಹಜವಾಗಿ ನಡೆಯುತ್ತಿರುವ ಉಸಿರಾಟದ ಮೇಲೆ ಗಮನ ಇರಲಿ. ಇಂಪಾದ ಸಂಗೀತವನ್ನು ಕೇಳ್ತಾ ಕೇಳ್ತಾ ನಾವೆಲ್ಲರೂ ಕೂಡ ಧ್ಯಾನಕ್ಕೆ ಕೂತ್ಕೊಳ್ಳೋಣ. ನೃತ್ಯ ಶರೀರಕ್ಕೆ ಸಂಬಂಧಪಟ್ಟಿದ್ದು, ಸಂಗೀತ ಮನಸ್ಸಿಗೆ ಸಂಬಂಧಪಟ್ಟಿದ್ದು, ಧ್ಯಾನ ಆತ್ಮಕ್ಕೆ ಸಂಬಂಧಪಟ್ಟಿದ್ದು. ಫ್ರೆಂಡ್ಸ್, ನಾವು ಸಂಗೀತವನ್ನು ಕೇಳ್ತಾ ಕೇಳ್ತಾ ನಾವು ಧ್ಯಾನಕ್ಕೆ ಕೂತ್ಕೊಂಡ್ರೆ ನಮ್ಮ ಮನಸ್ಸು ಆ ಕಡೆ ಈ ಕಡೆ ಎಲ್ಲೂ ಹೋಗೋದಿಲ್ಲ. ಸಂಗೀತ ಮನಸ್ಸಿಗೆ ಸಂಬಂಧಪಟ್ಟಿದ್ದು. ಮನಸ್ಸು ಶಾಂತವಾಗಿರುತ್ತೆ, ಸಮಾಧಾನವಾಗಿರುತ್ತೆ ಸಂಗೀತ ಕೇಳೋದ್ರಿಂದ. ಹಾಗಾಗಿ ಮನಸ್ಸು ಆ ಕಡೆ ಈ ಕಡೆ ಎಲ್ಲೂ ಕೂಡ ಹೋಗೋದಿಲ್ಲ. ನಮ್ಮ ಶರೀರ ಎಲ್ಲಿರುತ್ತೋ ಅಲ್ಲೇ ಕೂತ್ಕೊಂಡಿರುತ್ತೆ ಮನಸ್ಸು ಕೂಡ. ಆವಾಗ ನಾವು ಉಸಿರು ಎಂಬ ಗುರುವಿನ ಜೊತೆಗೆ ಇರೋದ್ರಿಂದ ಗುರುವಿನ ಜೊತೆಗೆ ಇದ್ದು, ಉಸಿರು ಎಂಬ ಗುರುವಿನ ಜೊತೆಗೆ ಇದ್ದು ಮನಸ್ಸು ಕಲ್ತ್ಕೊಳ್ತಾ ಇರುತ್ತೆ, ಸತ್ಯವನ್ನು ಕಲ್ತ್ಕೊಳ್ತಾ ಇರುತ್ತೆ. ಯಾವುದೇ ಮಂತ್ರ ಬೇಡ, ಯಾವುದೇ ದೇವರ ನಾಮಸ್ಮರಣೆ ಬೇಡ ಫ್ರೆಂಡ್ಸ್. ಸಹಜವಾಗಿ ನಡೆಯುತ್ತಿರುವ ಉಸಿರಾಟವನ್ನು ಗಮನಿಸ್ತಾ ಮನಸ್ಸನ್ನು ಶೂನ್ಯ ಮಾಡಿಕೊಳ್ಳೋದೇ ಧ್ಯಾನದ ಸ್ಥಿತಿ. ನಮಗೆ ಎಷ್ಟೋ ಯೋಚನೆಗಳು ಬರ್ತಾ ಇರುತ್ತೆ. ಯೋಚನೆಗಳ ಹಿಂದೆ ಹೋಗೋದು ಬೇಡ. ಬದಲಿಗೆ ನಮ್ಮ ಯೋಚನೆಗಳು, ಸಾವಿರಾರು ಯೋಚನೆಗಳು ಇರುತ್ತೆ ನಮಗೆ ಧ್ಯಾನಕ್ಕೆ ಕೂತ್ಕೊಳ್ಳುವಾಗ. ಪ್ರತಿದಿನ ಧ್ಯಾನದ ಅಭ್ಯಾಸ ಮಾಡ್ತಾ ಮಾಡ್ತಾ
ಯೋಚನೆಗಳು ಕಡಿಮೆ ಆಗ್ತಾ ಆಗ್ತಾ ಮನಸ್ಸನ್ನು ನಾವು ಶೂನ್ಯ ಮಾಡ್ಕೊಳ್ತೀವಿ. ಯೋಚನೆಗಳು ಕಡಿಮೆ ಆಗತ್ತೆ. ಹಾಗೇ ಉಸಿರನ್ನೇ ಗಮನಿಸ್ತಾ ಇದ್ದರೆ ನಾವು ಶೂನ್ಯ ಸ್ಥಿತಿಗೆ ತಲುಪ್ತೀವಿ. ಬೇಡದೇ ಇರುವಂಥ ಯೋಚನೆಗಳು ನಮಗೆ ಬೇಡವೇ ಬೇಡ. ಬೇಡದೇ ಇರುವಂಥ ಮಾತು, ಬೇಡದೇ ಇರುವಂತಹ ಯೋಚನೆ ನಮಗೆ ಬೇಡವೇ ಬೇಡ. ಯಾವುದನ್ನು ಮಾತಾಡಬೇಕು ಅಷ್ಟು ಮಾತ್ರ ನಾವು ಮಾತಾಡಬೇಕು. ಯಾವುದನ್ನು ಯೋಚನೆ ಮಾಡಬೇಕು ಅಷ್ಟು ಮಾತ್ರ ನಾವು ಯೋಚನೆ ಮಾಡಬೇಕು. ಕೇವಲ ಆಧ್ಯಾತ್ಮಿಕ ಯೋಚನೆಗಳು, ಆಧ್ಯಾತ್ಮಿಕದ ಮಾತುಗಳು. ಯಾರು ಧ್ಯಾನಕ್ಕೆ ಬಂದಿರ್ತಾರೋ ಅವರು ಕೇವಲ ಆಧ್ಯಾತ್ಮಿಕದ ಮಾತನ್ನು ಮಾತಾಡ್ತಾ ಇರ್ತಾರೆ ಮತ್ತು ಕೇಳಿಸ್ಕೊಳ್ತಾ ಇರ್ತಾರೆ. ಮತ್ತು ಅವ್ರದ್ದು ಯೋಚನೆ ಕೂಡ ಅದೇ ರೀತಿಯೇ ಇರುತ್ತೆ. ನಾವು ಎಷ್ಟೋ ವರ್ಷಗಳಿಂದ ಬೇಡದೇ ಇರುವಂಥ ಮಾತು, ಬೇಡದೇ ಇರುವಂಥ ಯೋಚನೆಯನ್ನು ಮಾಡ್ತಾ ಮಾಡ್ತಾ ಸಮಯವನ್ನು ನಾವು ವ್ಯರ್ಥ ಮಾಡ್ತಾ ಮಾಡಿದ್ದೀವಿ. ಎಷ್ಟೋ ಜನ್ಮಾಂತರಗಳಿಂದ, ಎಷ್ಟೋ ವರ್ಷಗಳಿಂದ ಅಲ್ಲ, ಎಷ್ಟೋ ಜನ್ಮಾಂತರಗಳಿಂದ ನಾವು ಹೀಗೆ ಮಾಡ್ಕೊಂಡು ಬಂದಿದ್ದೀವಿ. ನಮ್ಮ ಉಸಿರು ಎಂಬ ಗುರು ನಮಗೆ ಇವಾಗ ಅರ್ಥ ಮಾಡಿಸ್ತಾ ಇದೆ. ನಾವು ಉಸಿರನ್ನು ಗಮನಿಸ್ತಾ ನಮ್ಮ ಮಾತಿನಲ್ಲಿ, ನಮ್ಮ ಯೋಚನೆಗಳಲ್ಲಿನೂ ಕೂಡ ನಾವು ಗಮನ ಕೊಡೋದನ್ನು ಕಲ್ತ್ಕೊಳ್ತೀವಿ. ನಮ್ಮ ಕೆಲಸದಲ್ಲಿನೂ ಕೂಡ. ತುಂಬ ಸರಳವಾಗಿ ನಮಗೆ ತಿಳಿಸ್ಕೊಡತ್ತೆ ನಮ್ಮ ಉಸಿರು ಎಂಬ ಗುರು. ಬೇಡದೇ ಇರೋಂಥ ಮಾತಿನಿಂದ, ಬೇಡದೇ ಇರೋಂಥ ಯೋಚನೆಗಳಿಂದ, ಬೇಡದೇ ಇರೋಂಥ ಕೆಲಸಗಳಿಂದ ನಾವು ಎಷ್ಟೋ ಎನರ್ಜಿಯನ್ನು ನಾವು ಕಳ್ಕೊಳ್ತಾ ಇರ್ತೀವಿ. ಧ್ಯಾನಕ್ಕೆ ಬಂದಾಗ ನಾವು ಮನಸ್ಸನ್ನು ಶೂನ್ಯ ಮಾಡಿಕೊಂಡಾಗ ಮತ್ತೆ ನಮಗೆ ಎನರ್ಜಿ ಸಿಗತ್ತೆ. ವಿಶ್ವ ಪ್ರಾಣಶಕ್ತಿ ಹೆಚ್ಚಿಂದು ಒಂದು ನಮಗೆ ಸಿಗ್ತಾ ಇರುತ್ತೆ ಮನಸ್ಸನ್ನು ಶೂನ್ಯ ಮಾಡಿಕೊಂಡಾಗ. ಆ ವಿಶ್ವ ಪ್ರಾಣಶಕ್ತಿನೇ ನಮ್ಮ ಜೀವಾತ್ಮಕ್ಕೆ ಆಹಾರ. ಶರೀರಕ್ಕೆ ನಾವು ಹೇಗೆ ಆಹಾರ ತಗೊಳ್ತೀವೋ ಹಾಗೆ ಮನಸ್ಸನ್ನು ಶೂನ್ಯ ಮಾಡಿಕೊಂಡು ವಿಶ್ವ ಪ್ರಾಣಶಕ್ತಿಯನ್ನು ನಾವು ತಗೊಳ್ತಾ ಇದ್ದರೆ ಅದೇ ಆತ್ಮಕ್ಕೆ ಆಹಾರ. ಹೆಚ್ಚು ಹೆಚ್ಚು ನಾವು ಶೂನ್ಯ ಸ್ಥಿತಿಯಲ್ಲಿರಬೇಕು. ಹೆಚ್ಚು ಹೆಚ್ಚು ನಾವು ಆತ್ಮಕ್ಕೆ ಆಹಾರವನ್ನು ಕೊಡ್ತಾ ಇರಬೇಕು. ನಾವು ಯಾವಾಗ ಎಷ್ಟು ಹೆಚ್ಚು ನಾವು ಶೂನ್ಯ ಸ್ಥಿತಿಯಲ್ಲಿರ್ತೀವೋ ಅಷ್ಟು ಹೆಚ್ಚು ನಮಗೆ ಆತ್ಮಕ್ಕೆ ಶಕ್ತಿ ಬರ್ತಾ ಇರುತ್ತೆ. ಹೆಚ್ಚಿನ ಒಂದು ಶಕ್ತಿ ಬರ್ತಾ ಇರುತ್ತೆ. ಹೆಚ್ಚಿನ ಒಂದು ಶಕ್ತಿ ನಾವು ತುಂಬಿಕೊಳ್ತಾ ಇರ್ತೀವಿ. ಭಗವಂತನ ಶಕ್ತಿ, ಬ್ರಹ್ಮಾಂಡದ ಶಕ್ತಿ,
ಪೂರ್ಣಾತ್ಮದ ಶಕ್ತಿ. ಆ ಒಂದು ಬ್ರಹ್ಮಾಂಡದ ಶಕ್ತಿ, ವಿಶ್ವ ಪ್ರಾಣ ಶಕ್ತಿ ಎಲ್ಲ ಕಡೆನೂ ಕೂಡ ಹರಡ್ಕೊಳ್ತಾ ಇರುತ್ತೆ. ಯಾರು ಅರಿವಿನಿಂದ ಮನಸ್ಸನ್ನು ಶೂನ್ಯ ಮಾಡ್ಕೊಂಡಿರ್ತಾರೆ ಅವ್ರಿಗೆ ಒಂದು ಹೆಚ್ಚಿಂದು ಒಂದು ಎನರ್ಜಿ ಸಿಗ್ತಾ ಇರುತ್ತೆ. ನಿದ್ದೆಯಲ್ಲಿ ಕೂಡ ನಮಗೆ ಇದು ಸಿಗತ್ತೆ. ಆದರೆ ನಿದ್ದೆಯಲ್ಲಿ ನಾವು ಅರಿವಿನಿಂದ ಇರೋದಿಲ್ಲ. ಆ ನಿದ್ದೆಯಲ್ಲಿ ಬರುವಂಥ ಶಕ್ತಿನೇ ನಮಗೆ ಬೆಳಗ್ಲಿಂದ ಸಾಯಂಕಾಲವರೆಗೂ ಕೆಲಸ ಮಾಡೋದಕ್ಕೆ ಸಾಧ್ಯ ಆಗತ್ತೆ. ಆದರೆ ನಿದ್ದೆಯಲ್ಲಿ ಸಿಗುವಂಥ ಶಕ್ತಿ ನಾವು ಯಾವುದು ಕೂಡ ಅರಿವಿನಿಂದ ನೋಡ್ತಾ ಇರೋದಿಲ್ಲ. ಅದೇ ನಾವು ಧ್ಯಾನಕ್ಕೆ ಕೂತ್ಕೊಂಡಾಗ ವಿಶ್ವ ಪ್ರಾಣ ಶಕ್ತಿ, ಬ್ರಹ್ಮಾಂಡದ ಶಕ್ತಿ ನಮ್ಮ ಶರೀರದಲ್ಲಿ ಹೇಗೆ ಪ್ರವೇಶ ಆಗ್ತಾ ಇದೆ. ಮತ್ತು ಅದು ಎಂತಹ ಒಂದು ಶಕ್ತಿ ನಮಗೆ ಬದಲಾವಣೆ ಮಾಡ್ತಾ ಇದೆ ಅನ್ನೋದು ಎಲ್ಲವೂ ಕೂಡ ನಾವು ಅರಿವಿನಿಂದ ನೋಡೋದನ್ನು ಕಲ್ತ್ಕೊಳ್ತೀವಿ ಧ್ಯಾನಕ್ಕೆ ಕೂತ್ಕೊಂಡಾಗ. ಯಾವುದು ಕೂಡ ಯೋಚನೆ ಬೇಡ ಫ್ರೆಂಡ್ಸ್, ಆರಾಮಾಗಿ ಕೂತ್ಕೊಳ್ಳಿ. ಯೋಚನೆಗಳ ಹಿಂದೆ ಹೋಗೋದು ಬೇಡ. ಯಾವುದೂ ಯೋಚನೆಯನ್ನು ಇಟ್ಕೊಂಡು ಕೂತ್ಕೊಳ್ಳೋದು ಬೇಡ. ಯೋಚನಾರಹಿತ ಸ್ಥಿತಿಯಲ್ಲಿ ನಾವು ಧ್ಯಾನಕ್ಕೆ ಕೂತ್ಕೋಬೇಕು. ಮನಸ್ಸನ್ನು ಶೂನ್ಯ ಮಾಡ್ಕೋಬೇಕು. ಅದ್ಭುತವಾದಂತಹ ಬ್ರಹ್ಮಾಂಡದ ಶಕ್ತಿಯನ್ನು ನಾವು ಪಡ್ಕೋಬೇಕು. ಅಂಥ ಒಂದು ಶಕ್ತಿಯಿಂದ ನಾವು ಪರಿವರ್ತನೆ ಆಗೋದಕ್ಕೆ ಎಷ್ಟೋ ಪರಿವರ್ತನೆ ಆಗ್ತೀವಿ ನಾವು. ಮಧ್ಯದಲ್ಲಿ ಯಾರೂ ಕೂಡ ಕಣ್ಣು ಬಿಡಬೇಡಿ. 80% ಎನರ್ಜಿ ಕಣ್ಣಲ್ಲಿ ತುಂಬಿಕೊಂಡಿರುತ್ತೆ ಫ್ರೆಂಡ್ಸ್. ಮನಸ್ಸನ್ನು ಶೂನ್ಯ ಮಾಡಿಕೊಂಡಾಗ ನಾವು ಆತ್ಮ ಪ್ರಯಾಣದಲ್ಲಿ ನಾವು ಮುಂದೆ ಸಾಗ್ತಾ ಇರ್ತೀವಿ. ನಮ್ಮನ್ನು ನಾವು ತಿಳ್ಕೊಳ್ತಾ ಇರ್ತೀವಿ. ನಾವು ಶರೀರದಲ್ಲಿ ಇದ್ದಾಗಲೇ ನಮ್ಮನ್ನು ನಾವು ಅರ್ಥ ಮಾಡ್ಕೋಬೇಕು, ನಮ್ಮನ್ನು ನಾವು ತಿಳ್ಕೋಬೇಕು. ಈ ಶರೀರ ಇದ್ದರೇ ಈ ಆತ್ಮಕ್ಕೆ ಪ್ರಯಾಣ ಮಾಡೋದಕ್ಕೆ ಸಾಧ್ಯ ಆಗತ್ತೆ, ಮುಂದೆ ಕಲಿಯೋದಕ್ಕೆ ಸಾಧ್ಯ ಆಗತ್ತೆ.
ಶರೀರದಲ್ಲೇ ಇದ್ಕೊಂಡು ನಾವು ಎಷ್ಟೋ ಸತ್ಯವನ್ನು ನಾವು ತಿಳ್ಕೋಬೇಕು. ಆತ್ಮದ ಬಗ್ಗೆ, ಆತ್ಮದ ಪ್ರಯಾಣವನ್ನು ನಾವು ಮಾಡಬೇಕು. ನಾನು ಧ್ಯಾನಕ್ಕೆ ಬಂದಮೇಲೆ ಎಷ್ಟೋ ಸತ್ಯವನ್ನು ತಿಳ್ಕೊಳ್ತಾ ಆತ್ಮ ಪ್ರಯಾಣವನ್ನು ನಾನು ಮಾಡ್ತಾ ಇದ್ದೀನಿ. ನನ್ನ ಬಗ್ಗೆ ನಾನು ತಿಳ್ಕೊಳ್ತಾ ಇದ್ದೀನಿ. ಪ್ರತಿಯೊಬ್ಬರಿಗೂ ಕೂಡ ಇದು ಸಾಧ್ಯ ಇದೆ. ಮಧ್ಯದಲ್ಲಿ ಯಾರೂ ಕೂಡ ಕಣ್ಣು ಬಿಡಬೇಡಿ. ಸಹಜವಾಗಿ ನಡೆಯುತ್ತಿರುವ ಉಸಿರಾಟದ ಮೇಲೆ ಗಮನ ಇರಲಿ. ಯೋಚನೆಗಳ ಹಿಂದೆ ಹೋಗೋದು ಬೇಡ. ನಮ್ಮ ಮನಸ್ಸಿಗೆ ಉಸಿರು ಎಂಬ ಗುರುವಿನ ಜೊತೆಗೆ ನಾವು ಕುಂದಿರಿಸಬೇಕು. ಆಗ ಸತ್ಯವನ್ನು ತಿಳ್ಕೊಳ್ಳುತ್ತೆ. ಮನಸ್ಸು ಯಾವಾಗಲೂ ಕೂಡ ಹರಿತಾ ಇರುತ್ತೆ. ಪ್ರಾಪಂಚಿಕವನ್ನು ನೋಡಿ ಕಲಿತಾ ಇರುತ್ತೆ. ಬೇಡದೇ ಇರುವಂಥ ವಿಷಯವನ್ನೇ ನಮಗೆ ತುಂಬ್ತಾ ಇರುತ್ತೆ. ಮನಸ್ಸಿಗೆ ಉಸಿರು ಎಂಬ ಗುರುವಿನ ಜೊತೆಗೆ ನಾವು ಕುಂದಿರಿಸಬೇಕು. ಮನಸ್ಸಿಗೆ ಉಸಿರು ಎಂಬ ಗುರುವಿನ ಜೊತೆಗೆ ನಾವು ಕುಂದಿರಿಸಿದಾಗ ನಮಗೆ ದಿವ್ಯ ದೃಷ್ಟಿ ಮತ್ತು ಜ್ಞಾನ ಒಂದು ಚಕ್ಷು ನಮಗೆ ಉಟ್ಕೊಳ್ಳುತ್ತೆ. ಆ ದಿವ್ಯ ದೃಷ್ಟಿಯಿಂದ ನಮ್ಮನ್ನು ನಾವು ತಿಳ್ಕೊಳ್ತಾ ಇರ್ತೀವಿ. ಜ್ಞಾನ ಚಕ್ಷುವಿನಿಂದ ನಾವು ಕೆಲಸವನ್ನು ಮಾಡ್ತಾ ಇರ್ತೀವಿ. ಜ್ಞಾನವನ್ನು ಪಡ್ಕೊಂಡು ಏನೇ ಮಾಡಿದರೂ ಕೂಡ ಆತ್ಮಜ್ಞಾನದಿಂದ ನಾವು ಪ್ರತಿಯೊಂದು ಕೂಡ ಮಾಡ್ತಾ ಇರ್ತೀವಿ. ಏನು ಮಾಡೋದ್ರಿಂದ ಏನು ಪರಿಣಾಮ ಬೀರತ್ತೆ ಅಂಥೇಳಿ. ಪ್ರತಿಯೊಬ್ಬರಿಗೂ ಕೂಡ ಈ ಚರ್ಮಚಕ್ಷು, ಮನೋಚಕ್ಷು, ದಿವ್ಯ ಚಕ್ಷು, ಜ್ಞಾನ ಚಕ್ಷು ಅನ್ನೋದು ಈ 4 ಕೂಡ ಇರುತ್ತೆ. ಯಾರು ಧ್ಯಾನಕ್ಕೆ ಬರ್ತಾರೆ ಅವರು ಮಾತ್ರ ಇದನ್ನು ತಿಳ್ಕೊಳ್ತಾರೆ. ಯಾರು ಧ್ಯಾನ ಮಾಡೋದಿಲ್ವೋ ಈ 2 ಕಣ್ಣಿಂದ ಪ್ರಾಪಂಚಿಕವನ್ನು ಮಾತ್ರ ನೋಡ್ತಾ ಇರ್ತಾರೆ. ಯಾರು ಧ್ಯಾನ ಮಾಡ್ತಾ ಇರ್ತಾರೋ ದಿವ್ಯ ದೃಷ್ಟಿಯಿಂದ, ಜ್ಞಾನ ದೃಷ್ಟಿಯಿಂದ ಎಲ್ಲವೂ ಕೂಡ ತಿಳ್ಕೊಳ್ತಾ ಇರ್ತಾರೆ. ಪ್ರತಿಯೊಂದು ಕೂಡ ಎಷ್ಟೋ ತಿಳ್ಕೊಳ್ತಾ ಇದ್ರೂ ಕೂಡ ತಿಳ್ಕೊಳ್ಳೋದು ಬೆಷ್ಟದಷ್ಟು ಇದ್ದೇ ಇರುತ್ತೆ.
ನಾನು ಧ್ಯಾನಕ್ಕೆ ಬಂದು ಎಷ್ಟೋ ಬದಲಾವಣೆ ಆಗಿದ್ದೀನಿ ಅಂದ್ರೂ ಕೂಡ ನಾನು ಸಾಸಿವೆ ಕಾಳಷ್ಟು ಬದಲಾವಣೆ ಆಗಿದ್ದೀನಿ. ಆದರೆ ಬದಲಾವಣೆ ಆಗೋದು ಬೆಟ್ಟದಷ್ಟು ಇನ್ನೂ ಇದೆ. ನಾನು ಧ್ಯಾನದಲ್ಲಿ ಒಂದು ಕಲ್ಲು ಮಣ್ಣು ಖನಿಜದ ಬಗ್ಗೆ ಯಾವ ರೀತಿ ನಾನು ತಿಳ್ಕೊಂಡ ಹಾಗೆ ಮತ್ತು ಮುಂದೆ ಹೋಗ್ತಾ ಹೋಗ್ತಾ ಒಂದು ವೃಕ್ಷ ಕೂಡ, ಹೂವಿನ ಬಳ್ಳಿ, ಹೂವಿನ ಗಿಡ, ಅದು ಎಲ್ಲ ಆಗಿರೋದನ್ನು ಕೂಡ ನಾನು ತಿಳ್ಕೊಂಡೆ. ಅದರಲ್ಲಿಂದ್ರೂ ಕೂಡ ನಮಗೆ ಎಷ್ಟೋ ಸಹಾಯ ಸಹಕಾರ, ಒಂದು ಎನರ್ಜಿ ಸಿಗ್ತಾ ಇರತ್ತಂತೇಳಿ. ಏನಾದರೂ ಕಷ್ಟ ಬಂದರೆ ನಾವು ಮರಕ್ಕೆ, ಯಾರೋ ಒಬ್ಬರು ಜ್ಯೋತಿಷರು ಹೇಳಿದ್ದಾರೆ ಆ ಮರಕ್ಕೆ ಸುತ್ತ ಹಾಕಬೇಕು ಒಳ್ಳೆಯದಾಗತ್ತೆ ಅಂಥೇಳಿ. ಯಾಕೆ ಆ ಮರಕ್ಕೆ ನಾವು ಹೋಗ್ತೀವಿ? ಮರಗಳ ಒಂದು ಸಾಂಗತ್ಯ, ಗಿಡ ಮರಗಳ ಒಂದು ಸಾಂಗತ್ಯದಲ್ಲಿ ನಾವು ಕಷ್ಟ ಬಂದಾಗ ಮಾತ್ರ ನೆನಪು ಮಾಡ್ಕೊಳ್ತೀವಿ. ಅದಕ್ಕೆ ಪೂಜೆ ಮಾಡ್ತೀವಿ. ಅಶ್ವತ್ಥ ಒಂದು ಗಿಡಕ್ಕೆ, ಬನ್ನಿ ಮರಕ್ಕೆ, ಬೇವಿನ ಮರಕ್ಕೆ, ಅದನ್ನು ಕೂಡ ಸೆಲೆಕ್ಟ್ ಮಾಡ್ಕೊಳ್ತೀವಿ ನಾವು. ಇಂಥ ಮರಕ್ಕೆ ಹೋದ್ರೆ ನಮಗೆ ಎನರ್ಜಿ ಸಿಗತ್ತೆ ಅಂಥೇಳಿ. ಎಲ್ಲ ಮರದಲ್ಲಿನೂ ಕೂಡ ಎನರ್ಜಿ ಇರುತ್ತೆ ಫ್ರೆಂಡ್ಸ್. ಬೇವಿನ ಮರದಲ್ಲಿ, ಬನ್ನಿ ಮರದಲ್ಲಿ ಎಂಥ ಒಂದು ಶಕ್ತಿ ಇದೆಯೋ ಎಲ್ಲ ಮರದಲ್ಲಿನೂ ಕೂಡ ಅಷ್ಟೇ ಶಕ್ತಿ ತುಂಬಿಕೊಂಡಿರುತ್ತೆ. ಆ ಮರದಿಂದ ಬಂದಂತಹ ಒಂದೊಂದು ಭಾಗ ಕೂಡ ನಮ್ಮ ಜೊತೆಗೆ ಇದ್ದು ಇವಾಗಲೂ ಕೂಡ ನಮಗೆ ಎಷ್ಟೋ ಒಂದು ಸಹಾಯ ಸಹಕಾರ ಕೊಡ್ತಾ ಇರುತ್ತೆ. ನಾವು ಆ ಮರಕ್ಕೆ ಸುತ್ತ ಹಾಕಿದ್ರೂ ಕೂಡ, ಸುತ್ತ ಹಾಕದೇ ಇದ್ರೂ ಕೂಡ, ನಾವು ಆ ಮರಕ್ಕೆ ಪೂಜೆ ಮಾಡಿದ್ರೂ ಕೂಡ, ಪೂಜೆ ಮಾಡದೇ ಇದ್ರೂ ಕೂಡ, ಸುತ್ತ ಹಾಕೋದಲ್ಲ, ಮರಕ್ಕೆ ಪೂಜೆ ಮಾಡೋದಲ್ಲ, ಆ ಮರದ ಕೆಳಗಡೆ ಕೂತ್ಕೊಂಡು ಧ್ಯಾನವನ್ನು ಮಾಡೋದ್ರಿಂದ ನಮಗೆ ಸತ್ಯವನ್ನು ತಿಳ್ಕೊಳ್ತೀವಿ. ಬುದ್ಧ ಭಗವಾನ್ ಅವ್ರಿಗೆ ಮರದ ಕೆಳಗಡೆ ಕೂತ್ಕೊಂಡಾಗ ಅವ್ರಿಗೆ ಜ್ಞಾನೋದಯ ಆಗಿರೋದು. ಯಾವುದು ಒಂದು ಮರ ಹೆಚ್ಚಿಲ್ಲ, ಯಾವುದು ಒಂದು ಮರ ಕಡಿಮೆ ಅಲ್ಲ. ನಾವು ಕೂಡ ಈ ಭೂಮಿಗೆ ಬಂದಿದ್ದೀವಿ ಅಂದರೆ ಯಾರು ಕೂಡ ಹೆಚ್ಚು ಅಲ್ಲ, ಯಾರು ಕೂಡ ಕಡಿಮೆ ಅಲ್ಲ. ಯಾವ ಜಾತಿ ಒಂದು ಕೂಡ ಹೆಚ್ಚು ಅಲ್ಲ, ಯಾವ ಜಾತಿ ಒಂದು ಕೂಡ ಕಡಿಮೆ ಅಲ್ಲ. ಇವಾಗ ನಮಗೆ ಒಂದೇ ಶರೀರ, ಎಲ್ರಿಗೂ ಕೂಡ ಶರೀರ ಒಂದೇ, ಹೆಸರು ಯಾವ ರೀತಿ ಬೇರೆ ಬೇರೆ
ಹೇಗೆ ಹೆಸರುಗಳನ್ನು ನಾವು ಇಟ್ಕೊಂಡಿರ್ತೀವೋ ಅದೇ ರೀತಿಯೇ ಕಲ್ಲುಗಳಿಗೆ, ಮಣ್ಣುಗಳಿಗೆ, ಗಿಡಗಳಿಗೆ ಹೆಸರು ಬೇರೆ ಬೇರೆ ಇರುತ್ತೆ. ಇರೋದು ಒಂದೇ ಶಕ್ತಿ. ನಮಗೆ ಇವಾಗ ಶರೀರ ಇದೆ ಅಂದರೆ ಎಲ್ರಿಗೂ ಕೂಡ ಕೈ, ಕಾಲು, ಕಣ್ಣು, ಮೂಗು ಎಲ್ರಿಗೂ ಕೂಡ ಯಾವ ರೀತಿ ಹೊಟ್ಟೆ, ಬೆನ್ನು, ಬೆರಳು, ಕಿವಿ ಯಾವ ರೀತಿ ಎಲ್ರಿಗೂ ಕೂಡ ಹೇಗೆ ಇದೆಯೋ ಆಯಾ ಇಂದ್ರಿಯಗಳು ಯಾವ ರೀತಿ ಕೆಲಸ ಮಾಡ್ತಾ ಇರುತ್ತೋ ಪ್ರತಿಯೊಂದು ಕಲ್ಲಿಗೂ, ಒಂದು ಗಿಡ ಮರಕ್ಕೂ ಅಷ್ಟೇ ಶಕ್ತಿ ಇರುತ್ತೆ. ಹೆಸರುಗಳು ಬೇರೆ ಇರುತ್ತೆ. ನಮಗೆಲ್ಲ ಯಾವ ರೀತಿ ಹೆಸರುಗಳು ಬೇರೆ ಇರುತ್ತೋ ಆ ರೀತಿ ಎಲ್ಲರಲ್ಲಿನೂ ಕೂಡ ಒಂದೇ ಶಕ್ತಿ ತುಂಬಿಕೊಂಡಿರತ್ತೆ. ಕಲ್ಲುಗಳಲ್ಲಿ, ಮಣ್ಣುಗಳಲ್ಲಿನೂ ಕೂಡ ಎಷ್ಟೋ ಹೆಸರುಗಳಿದೆ, ಬೇರೆ ಬೇರೆ ಹೆಸರು. ಹೂವಿನಲ್ಲಿನೂ ಕೂಡ ಎಷ್ಟೋ ಹೆಸರುಗಳಿದೆ, ಮರಗಳಲ್ಲಿನೂ ಕೂಡ ಎಷ್ಟೋ ಹೆಸರುಗಳಿಂದ ಇದೆ. ಆದರೆ ಇರೋದು ಒಂದೇ ಶಕ್ತಿ. ಎಲ್ಲರಿಂದಲೂ ಕೂಡ ಎಲ್ಲ ಯಾವ ಹೆಸರಿನಲ್ಲಿ ಇದ್ದು ಮರ ಇದ್ರೂ ಕೂಡ ಅದರಲ್ಲಿ ಒಂದೇ ಶಕ್ತಿ ಸಿಗ್ತಾ ಇರತ್ತೆ. ಆದರೆ ಪ್ರತಿಯೊಂದರಲ್ಲಿನೂ ಕೂಡ ಒಂದು ಜ್ಞಾನ ನಮಗೆ ಹೇಗಿರುತ್ತೋ, ಒಬ್ಬೊಬ್ಬರು ಒಂದೊಂದು ಯಾವ ರೀತಿ ಕಲ್ತ್ಕೊಂಡಿರ್ತಾರೋ, ಯಾವೊಂದು ವಿದ್ಯೆ ಇರುತ್ತೋ, ನಾವು ಯಾವ ರೀತಿ ಬೇರೆ ಬೇರೆ ವಿದ್ಯೆಯನ್ನು ಕಲ್ತ್ಕೊಂಡಿರ್ತೀವೋ ಅದರದ್ದೇ ಆದಂಥ ಒಂದು ಮರಕ್ಕೆ ಅದರದ್ದೇ ಆದಂಥ ಒಂದು ಉದ್ದೇಶದಿಂದ ಅದು ಜೀವಿಸ್ತಾ ಇರತ್ತೆ. ನಮಗೆ ಎಂತಹ ಒಂದು ಜ್ಞಾನ ಬೇಕು ಅಂತೇಳಿ ನಾವು ಏನನ್ನು ಕಲ್ತ್ಕೊಳ್ತೀವೋ ಅದೇ ರೀತಿಯೇ ಪ್ರತಿಯೊಂದು ಕೂಡ. ಆದರೆ ಎಲ್ಲವೂ ಕೂಡ ಇರಬೇಕು, ಎಲ್ಲರಿಂದನೂ ಕೂಡ ನಾವು ಕಲ್ತ್ಕೊಳ್ತಾ ಇರಬೇಕು. ಸಹಜವಾಗಿ ನಡೆಯುತ್ತಿರುವ ಉಸಿರಾಟದ ಮೇಲೆ ಗಮನ ಇರಲಿ. ಆ ಮರಗಳಿಗೆ ನಾವು ಯಾರೋ ಒಬ್ಬರು ಪೂಜೆ ಮಾಡು ಅಂದಾಗ ನಾವು ಪೂಜೆ ಮಾಡ್ತೀವಿ, ಅದಕ್ಕೆ ನಾವು ಸುತ್ತ ಹಾಕ್ತೀವಿ. ಅದನ್ನು ಕಡಿಯುವಾಗ, ಅದನ್ನು ಕತ್ತರಿಸುವಾಗ ಆ ಜ್ಞಾನ ನಮಗಿರೋದಿಲ್ಲ. ಸಂಕಟ ಬಂದಾಗ ವೆಂಕಟರಮಣ ಅಂಥೇಳಿ ನಮಗೆ ಸಂಕಟ ಬಂದಾಗ ನಾವು ಪೂಜೆ ಮಾಡ್ತಾ ಇರ್ತೀವಿ. ನಮಗೆ ಯಾವುದೂ ಒಂದು ಕಷ್ಟ ಇಲ್ಲ, ನಾವೆಲ್ಲ ಚೆನ್ನಾಗಿದ್ದೀವಿ ಅಂದಾಗ ನಮ್ಮ ಸ್ವಾರ್ಥಕ್ಕೋಸ್ಕರ ಅದನ್ನು ಕಡಿತಾ ಇರ್ತೀವಿ. ಅದಕ್ಕೆ ಒಂದು ಪರ್ಮಿಷನ್ ಕೂಡ ನಾವು ಕೇಳೋದಿಲ್ಲ.
ನಿನ್ನ ಒಂದು ಅವಶ್ಯಕತೆ ನನಗಿದೆ ಅಂಥೇಳಿ ಕ್ರೂರತ್ವದಿಂದ ಅದನ್ನು ಕಡಿದು ಹಾಕ್ತೀವಿ. ಆ ಮರನ ಬುಡೆ ಸಮೇತ ನಾವು ಉರುಳಿಸ್ತೀವಿ. ಆದರೂ ಕೂಡ ಅದು ನಮಗೆ ಸಹಾಯ ಮಾಡುತ್ತೆ. ಬುಡೆ ಸಮೇತ ಉರುಳಿಸಿದ್ರೂ ಕೂಡ ಅದಕ್ಕೆ ಯಾವುದೋ ಒಂದು ಪರ್ಮಿಷನ್ ಇಲ್ದೇ ಅದು ಬುಡೆ ಸಮೇತ ಕಿತ್ತಿ ಅದರ ಒಂದು ಭಾಗ ಕತ್ತರಿಸಿ ಅದನ್ನು ಕೊರೆದು ಅದು ನಮ್ಮ ಮನೆ ಬಾಗಿಲುಗಳಿಗೆ ಕಿಟಕಿಗಳಿಗೆ ನಾವು ಉಪಯೋಗ ಮಾಡ್ತೀವಿ. ನಾವು ಕೂತ್ಕೊಳ್ಳುವಂಥ ಕುರ್ಚಿಗಳಿಗೆ ಅದರ ಪರ್ಮಿಷನ್ ಇಲ್ದೇ ಅದನ್ನು ಬುಡೆ ಸಮೇತ ನಾವು ಕಿತ್ತಾಕಿದ್ರೂ ಕೂಡ ನೋಡಿ ಅದು ನಮಗೆ ಸಹಾಯ ಮಾಡೋಕ್ಕೆ ನಮ್ಮ ಮನೆವರೆಗೂ ಕೂಡ ಬರುತ್ತೆ. ಮತ್ತು ಅದಕ್ಕೆ ನಾವು ಏನು ಅಂದ್ಕೊಳ್ತೀವಿ, ಜೀವ ಇಲ್ಲ ಅಂಥೇಳಿ ಅಂದ್ಕೊಳ್ತೀವಿ ಆ ಮರಕ್ಕೆ. ನಾವು ಪ್ರಕೃತಿಗೆ ಎಷ್ಟು ಒಂದು ಹಾನಿ ಮಾಡ್ತಾ ಇದ್ದೀವಿ ಅಜ್ಞಾನದಿಂದ. ನಮ್ಮ ಈಗಿನ ಒಂದು ಪರಿಸ್ಥಿತಿಗೆ ನಮ್ಮ ಅಜ್ಞಾನವೇ ಕಾರಣ ಅನ್ನೋದು ನಮಗೆ ಇವಾಗಲೂ ಕೂಡ ನಮಗೆ ಅರಿವಿಗೆ ಬರ್ತಾ ಇಲ್ಲ. ಆ ಅರಿವು ನಮಗೆ ಬರಬೇಕಂದ್ರೆ ಧ್ಯಾನ ಮಾಡಬೇಕು. ಪ್ರತಿಯೊಬ್ಬರು ಕೂಡ ಧ್ಯಾನ ಮಾಡಬೇಕು. ಪ್ರತಿಯೊಂದರಲ್ಲಿನೂ ಕೂಡ ಅದರದ್ದೇ ಆದಂಥ ಉದ್ದೇಶದಿಂದ ಅದನ್ನು ಆ ಒಂದು ಜೀವ ಜೀವಿಸ್ತಾ ಇದೆ ಅನ್ನೋದನ್ನು ನಾವು ತಿಳ್ಕೋಬೇಕು. ಹೇಗೆ ಬೆಟ್ಟ ಗುಡ್ಡ ಒಂದು ವಿಗ್ರಹದ ಮುಂದೆ ನಾವು ಹೋದರೆ ಯಾವ ರೀತಿ ನಾವು ಎನರ್ಜಿಯನ್ನು ತಗೊಳ್ತೀವಿ, ಅದೇ ರೀತಿಯೇ ನಾವು ಗಿಡ ಮರಗಳ ಹತ್ರನೂ ಕೂಡ ಕಾಡಿನಲ್ಲಿ ತುಂಬ ಗಿಡ ಮರಗಳ ಜಾಗದಲ್ಲಿ ಇರುವಂಥ ಜಾಗದಲ್ಲಿ ನಾವು ಹೋದರೆ ಅಲ್ಲಿ ಕೂಡ ನಾವು ಖುಷಿಯಾಗಿರ್ತೀವಿ. ಎಷ್ಟೋ ಆರೋಗ್ಯ ನಮಗೆ ಸಿಗತ್ತೆ. ಬೆಳಿಗ್ಗೆ ಸಾಯಂಕಾಲ ಯಾಕೆ ಹೋಗ್ತೀವಿ ನಾವೆಲ್ಲ ವಾಕಿಂಗ್ ಅಂತೇಳಿ? ಮನಸ್ಸು ಸಮಾಧಾನ ಸಿಗತ್ತೆ. ಒಳ್ಳೆ ಗಾಳಿ ಸಿಗತ್ತೆ. ಗಾಳಿ ನಾವು ತಗೊಳ್ತೀವಿ. ಇದು ಎಲ್ಲ ಕೂಡ ನಮಗೆ ತಿಳಿದೇನೆ ನಾವು ಮಾಡ್ತಾ ಇದ್ರೂ ಕೂಡ ನಾವು ಹೇಗೆ ಹೋಗ್ತೀವಿ ಅಂದರೆ, ಯಾರೋ ಒಬ್ಬರು ಡಾಕ್ಟ್ರ್ ಹೇಳಿದಾಗ ವಾಕಿಂಗ್ ಹೋಗಿ ಅಲ್ಲಿ ಒಂದು ಹವಾ ತಗೊಳ್ಳಿ ಅಂಥೇಳಿ ಅವ್ರು ಹೇಳಿದಾಗ ನಾವು ಹೋಗ್ತೀವಿ. ಅವ್ರು ಹೇಳದೇ ಇದ್ದರೆ ನಾವು ಹೋಗೋದಿಲ್ಲ. ಅದು ಹೋಗ್ತೀವಿ. ಯಾವ ರೀತಿ ಹೋಗ್ತೀವಿ? ಅವ್ರು ಹೇಳಿದ್ದಾರೆ ಅಂಥೇಳಿ ಹೋಗ್ತೀವಿ. ಆ ಒಂದು ಜಾಗದಲ್ಲಿ ಅಲ್ಲಿಗೆ ಹೋಗಿ ಬರೋದ್ರಿಂದ ನಮಗೆ ಹೇಗೆ ಒಂದು ಶಕ್ತಿ ಸಿಗ್ತಾ ಇದೆ, ಆ ಒಂದು ಗಿಡ ಮರಕ್ಕೂ ನಮಗೆ ಏನು ಸಂಬಂಧ ಇದೆ ಅನ್ನೋದು ನಮಗೆ ಆ ಜ್ಞಾನದಿಂದ ನಾವು ಹೋಗೋದಿಲ್ಲ. ಡಾಕ್ಟ್ರು ಹೇಳಿದ್ದಾರೆ ಅಂಥೇಳಿ ನಾವು ಹೋಗ್ತೀವಿ. ಬೇರೆಯವರನ್ನು ಹೇಳಿರೋದನ್ನು ಕೇಳಿ ನಾವು ಹೋಗ್ತೀವಿ. ನಮ್ಮ ಒಂದು ಸ್ವ ಇಚ್ಛೆಯಿಂದ ನಾವು ಎಲ್ಲೂ ಏನೂ ಕೂಡ ಮಾಡ್ತಾ ಇಲ್ಲ. ಯಾವಾಗ ನಮ್ಮ ಒಂದು ಸ್ವ ಇಚ್ಛೆಯಿಂದ ನಾವು ತಿಳ್ಕೊಂಡು ನಾವು ಮುಂದೆ ಹೋಗ್ತಾ ಇರ್ತೀವಿ, ಆವಾಗ ನಾವು ನಮ್ಮ ಬಗ್ಗೆನೂ ಕೂಡ ನಾವು ತಿಳ್ಕೊಂಡು ಮುಂದೆ ಹೋಗ್ತಾ ಇರ್ತೀವಿ. ಭಯ ಪಡೋದಿಲ್ಲ. ನಮ್ಮ ಒಂದು ಸ್ವಶಕ್ತಿಯಿಂದ ನಾವು ಎಲ್ಲವನ್ನು ತಿಳ್ಕೋಬೇಕು. ಪ್ರಕೃತಿ ಬಗ್ಗೆ ನಾವು ತಿಳ್ಕೋಬೇಕು ಅಂದರೆ ನಮಗೆ ಕಲಿಸಿಕೊಡೋರು ಮಾಸ್ಟ್ರು ನಮ್ಮ ಒಳಗಡೆನೇ ಇದ್ದಾರೆ. ನಮ್ಮ ಅಂತರಂಗದ ಸದ್ಗುರು ನಮಗೆ ಯಾವಾಗಲೂ ಕೂಡ ನಮ್ಮ ಜೊತೆಗೆ ಇದ್ದು ನಮಗೆ ಕಲಿಸ್ತಾ ಇರ್ತಾರೆ.
ಬೇರೆಯವರು ಯಾವುದಾದ್ರೂ ಯಾವುದೋ ಒಂದು ಹೇಳಿದರೆ ಅಷ್ಟು ಮಾತ್ರ ನಾವು ಮಾಡಿ ಸುಮ್ಮನೆ ಇದ್ಬಿಡ್ತೀವಿ. ಮತ್ತು ಅದನ್ನು ನಾವು ತಿಳ್ಕೊಳ್ಳೋದು ನಮಗೆ ಬೇಕಾಗೇ ಇರೋದಿಲ್ಲ. ಇವಾಗ ಡಾಕ್ಟ್ರು ವಾಕಿಂಗ್ ಹೋಗಿ ಅಂತ ಹೇಳಿದ್ದಾರೆ ಅಂದರೆ ಅಷ್ಟು ಮಾತ್ರ. ಯಾವುದೋ ಒಬ್ಬರು ಜ್ಯೋತಿಷು ಆ ಮರಕ್ಕೆ ಸುತ್ತ ಹಾಕು ಅಂದರೆ ಅಷ್ಟು ಮಾತ್ರ ನಮ್ಮದು ಕೆಲಸ. ಆ ಮರಕ್ಕೆ ಸುತ್ತ ಹಾಕೋದು ಅಷ್ಟು ದಿನ, ಮತ್ತು 11 ದಿನ 21 ದಿನ ಈ ರೀತಿ. ಮತ್ತು ಆ ಒಂದು ಪೂಜೆ ಆದಮೇಲೆ ಆ ಮರಕ್ಕೂ ನಮಗೂ ಸಂಬಂಧನೇ ಇಲ್ಲ ಅಂಥೇಳಿ. ಯಾಕೆಂದರೆ ಒಳ್ಳೇದಾಯ್ತಲ್ಲವ ಆ ಮರ ಸುತ್ತಿ, ಅದಕ್ಕೆ ಪೂಜೆ ಮಾಡಿದ ಮೇಲೆ ನಮ್ಗೆ ಒಳ್ಳೇದಾಯಿತು. ಯಾಕೆ ನಮಗೆ ಒಳ್ಳೆಯದಾಗತ್ತೆ? ಮರ ಸುತ್ತೋದ್ರಿಂದ, ದೇವಸ್ಥಾನಗಳಿಗೆ ಹೋಗೋದ್ರಿಂದ ಯಾಕೆ ಮನಸ್ಸು ಶಾಂತವಾಗಿರುತ್ತೆ? ಯಾಕೆ ನಮಗೆ ಒಳ್ಳೆಯದಾಗತ್ತೆ? ನಾವು ಅಂದ್ಕೊಂಡಿರೋದು ಯಾಕಾಗತ್ತೆ? ಆ 11 ದಿನಗಳ ಕಾಲ ಒಂದು ವ್ರತ ಹಿಡಿದಾಗ 11 ದಿನಗಳಲ್ಲೇ ನಮಗೆ ಎಷ್ಟೋ ಬದಲಾವಣೆ ಆಗಿರುತ್ತೆ ಫ್ರೆಂಡ್ಸ್. ಯಾಕೆ ಆಗತ್ತೆ ಅನ್ನೋದು ತಿಳ್ಕೊಳ್ಳೋವಂಥ ಶಕ್ತಿ ನಮಗಿಲ್ಲ. ಪ್ರತಿಯೊಂದರಲ್ಲಿನೂ ಕೂಡ ಎಷ್ಟು ಶಕ್ತಿ ಇದೆಯೋ ನಮ್ಮಲ್ಲಿನೂ ಕೂಡ ಅಷ್ಟು ಶಕ್ತಿ ಇದೆ ಅಂತೇಳಿ ನಾವು ಫಸ್ಟ್ ತಿಳ್ಕೋಬೇಕು. ಯಾವಾಗಲೂ ಕೂಡ ಪತ್ರಿಸರು ಹೇಳ್ತಾ ಇರ್ತಾರೆ, ಹಮ್ ಕಿಸಿ ಸೆ ಕಮ್ ನಹೀ ಅಂತೇಳಿ. ನಾವು ಉಸಿರು ಎಂಬ ಗುರುವಿನ ಜೊತೆಗೆ ಇದ್ದಾಗ ನಾವು ಎಲ್ಲೋ ಏನೋ ಮಾಡಬೇಕಂದ್ರೂ ಕೂಡ ತಿಳ್ಕೊಂಡು ನಾವು ಮಾಡ್ತೀವಿ. ಬೇರೆಯವರು ಹೇಳಿದ್ದನ್ನು ಮಾಡೋದಲ್ಲ, ನಾವು ತಿಳ್ಕೊಂಡು ಮಾಡ್ತಾ ಇರ್ತೀವಿ. ನಾವು ಪೂಜೆ ಮಾಡೋದು, ಆ ಮರ ಸುತ್ತೋದು, ಆ ಮರಕ್ಕೆ ನಾವು ಪೂಜೆ ಮಾಡ್ತಾ ಇರೋದು ಬೇರೆಯವರು ಹೇಳೋದ್ರಿಂದ ನಾವು ಮಾಡ್ತಾ ಇದ್ದೀವಿ. ಅದೇ ನಾವು ತಿಳ್ಕೊಂಡು ಮಾಡೋದ್ರಿಂದ ಆ ಮರಕ್ಕೆ ನೋಡುವಂಥ ದೃಷ್ಟಿ, ಪ್ರಕೃತಿಗೆ ನೋಡುವಂಥ ದೃಷ್ಟಿ, ಕಾಡಿಗೆ ನೋಡುವಂಥ ದೃಷ್ಟಿ ನಾವು ಬದಲಾಯಿಸ್ಕೊಳ್ತೀವಿ. ಮತ್ತು ನಮ್ಮ ಯೋಚನೆಗಳು ಕೂಡ ಬದಲಾವಣೆ ಆಗ್ತವೆ. ಬೇರೆ ಯಾರೋ ಹೇಳಿದ್ರಿಂದ ನಾವು ಮಾಡೋದ್ರಿಂದ ನಮಗೇನು ಕೂಡ ಗೊತ್ತಾಗೋದಿಲ್ಲ. ತಿಳ್ಕೊಂಡು ನಾವು ಮಾಡೋದಿಲ್ಲ. ಅವ್ರು ಹೇಳಿದ್ದಾರೆ ಅಂತೇಳಿ ನಾವು ಮಾಡ್ತೀವಿ. ಆದರೂ ಕೂಡ ನಮ್ಗೆ ಒಳ್ಳೆಯದಾಗತ್ತೆ. ಯಾಕೆ ಒಳ್ಳೆಯದಾಗತ್ತೆ? ಅದರಲ್ಲಿ ಜೀವ ಇರೋದ್ರಿಂದ. ಅದಕ್ಕೆ ನಾವು ಕ್ಷಮೆಯನ್ನು ಕೇಳ್ತೀವಿ. ಮರವನ್ನು ಸುತ್ತುತ್ತಾ ಆ ಮರಕ್ಕೆ ನಾವು ಕ್ಷಮೆಯನ್ನು ಕೇಳ್ತೀವಿ. ಆವಾಗ ಮಾತ್ರ ಪೂಜೆ ಮಾಡುವಾಗ ಏನಾದರೂ ತಪ್ಪು ಮಾಡಿದರೆ ನನಗೆ ಕ್ಷಮಿಸಿಬಿಡು ಅಂಥೇಳಿ. ಆ ಕ್ಷಮೆ ಭಾವ ನಮಗೆ ಮರ ಕಡಿಯುವಾಗ ಇರೋದಿಲ್ಲ, ಬೆಟ್ಟ ಗುಡ್ಡಗಳನ್ನು ಉರುಳಿಸುವಾಗ ಇರೋದಿಲ್ಲ, ಪ್ರಕೃತಿ ಹಾನಿ ಮಾಡುವಾಗ ಇರೋದಿಲ್ಲ. ಆ ಕ್ಷಮೆ ಗುಣ, ಕ್ಷಮೆಯನ್ನು ಕೇಳುವಂಥ ಗುಣ. ನಾವು ಪೂಜೆ ಮಾಡೋದಕ್ಕೆ ಬಿಟ್ಟರೆ ನಮಗೆ ಸಾವಿರಾರು ಜನ ಹೇಳಿರುತ್ತಾರೆ ಪೂಜೆ ಮಾಡೋದನ್ನು ಬಿಟ್ಬಿಟ್ಟಿದ್ದಾರೆ ಅಂಥೇಳಿ. ಆದರೆ
ಒಂದು ಬೆಟ್ಟ ಉರುಳಿಸುವಾಗಲೇ ಆಗಲಿ, ಪ್ರಕೃತಿ ನಾಶ ಮಾಡುವಾಗ ಆಗಲಿ, ಗಿಡ ಮರಗಳನ್ನು ಉಳಿಸುವಾಗ, ಬೇರೆ ಸಮೇತ ಅದನ್ನು ಕಿತ್ತಾಕುವಾಗ ಆಗಲಿ, ಯಾರೂ ಕೂಡ ಅವ್ರಿಗೆ ಹೇಳೋದಿಲ್ಲ ಅದನ್ನು ಮಾಡಬಾರ್ದು, ಅದನ್ನು ತಪ್ಪು ಅಂಥೇಳಿ. ಅದೇ ನಾವು ಪೂಜೆ ಮಾಡೋದು ಬಿಟ್ಟಿರೋದ್ರಿಂದ ನಮಗೆ ನೂರಾರು ಜನ ನಮ್ಮ ಬಂಧು ಬಳಗೆಲ್ಲ ಹೇಳ್ತಾರೆ ಪೂಜೆ ಮಾಡೋದಿಲ್ಲ ಮನೆಯಲ್ಲಿ ಅಂಥೇಳಿ. ನಾವು ಪೂಜೆ ಮಾಡದೇ ಇದ್ರೂ ಕೂಡ ಧ್ಯಾನದಲ್ಲಿ ನಾವು ತಿಳ್ಕೊಳ್ತಾ ಇದ್ದೀವಿ. ಪೂಜೆ ಮಾಡೋರು ಏನು ತಿಳ್ಕೊಳ್ತಾ ಇದ್ದಾರೆ? ಪೂಜೆ ಮಾಡುವಾಗ ಮಾತ್ರ ಆ ಮರದಲ್ಲಿ ಭಗವಂತ ಇದ್ದಾನೆ, ಆ ಮರಕ್ಕೆ ನಾವು ಪೂಜೆ ಮಾಡೋದ್ರಿಂದ ನಮ್ಗೆ ಒಳ್ಳೇದಾಗತ್ತೆ ಅಂತೇಳಿ ಸ್ವಾರ್ಥದಿಂದ. ನಾವೊಂದು ದೇವಸ್ಥಾನಕ್ಕೆ ಹೋಗ್ತಾ ಇಲ್ಲ ಅಂದರೆ ನಮಗೆ ನೂರಾರು ಜನ ಹೇಳ್ತಾರೆ ಯಾವುದು ಒಂದು ದೇವಸ್ಥಾನಕ್ಕೆ ಹೋಗೋದಿಲ್ಲ, ಯಾವುದು ಒಂದು ಪೂಜೆ ಮಾಡೋದಿಲ್ಲ. ಇದನ್ನೆಲ್ಲ ಹೇಳೋಕ್ಕಾಗತ್ತೆ. ಆ ಪ್ರಾಣಿನ ಕೊಲ್ಲಬೇಡಿ, ಆ ಮರಗಳನ್ನು ಉರುಳಿಸಬೇಡಿ, ಪ್ರಕೃತಿಯನ್ನು ಹಾನಿ ಮಾಡಬೇಡಿ ಅನ್ನೋದು ಯಾರೂ ಕೂಡ ಹೇಳ್ಕೊಡೋದಿಲ್ಲ ನಮಗೆ. ನಮಗೆ ಒಳ್ಳೇದಾಗಬೇಕು ಅಂಥೇಳಿ ನಾವು ಪ್ರಾಣಿಗಳಿಗೆ ಬಲಿ ಕೊಡ್ತೀವಿ. ಬಲಿ ಕೊಡೋದು ಪ್ರಾಣಿಗಳನ್ನಲ್ಲ, ಮರ್ದಿಸೋದು ಪ್ರಾಣಿಗಳನ್ನ ಅಲ್ಲ. ನಮ್ಮ ಒಂದು ಕ್ರೂರವಾದ ಮನಸ್ಥಿತಿಯನ್ನು ನಾವು ಮರ್ದಿಸ್ಬೇಕು, ಪರಿವರ್ತನೆ ಮಾಡ್ಕೋಬೇಕು. ನಮ್ಮ ಅಹಂಕಾರವನ್ನು ನಾವು ಮರ್ದಿಸಬೇಕು. ಯಾರೋ ಒಬ್ರು ಹೇಳಿದ್ದಾರೆ ಅಂಥೇಳಿ ಆ ಮರಕ್ಕೆ ಸುತ್ತಿ ಪೂಜೆ ಮಾಡೋದಲ್ಲ ಫ್ರೆಂಡ್ಸ್. ಆ ಮರದ ಕೆಳಗಡೆ ಕೂತ್ಕೊಂಡು ನಾವು ಧ್ಯಾನ ಮಾಡಿ ನಾನು ಇಲ್ಲಿ ಕೂತ್ಕೊಂಡು ನಾನು ಧ್ಯಾನ ಮಾಡ್ತಾ ಇದ್ದೀನಿ ಅಂದರೆ ಏನೋ ಒಂದು ಉದ್ದೇಶ ಇರುತ್ತೆ. ಆ ಮರದಿಂದ ನಾವು ಸಂದೇಶವನ್ನು ತಿಳ್ಕೊಂಡು ನಾವು ಜೀವಿಸ್ತಾ ಇರಬೇಕು. ಪ್ರಕೃತಿ ನಮಗೆ ಎಷ್ಟೋ ಸತ್ಯವನ್ನು ತಿಳಿಸ್ಕೊಡತ್ತೆ, ನನ್ನ ಬಗ್ಗೆ ನನಗೆ ತಿಳಿಸ್ಕೊಡತ್ತೆ. ಒಂದು ಮರದ ಹತ್ರ ನಾವು ಧ್ಯಾನಕ್ಕೆ ಕೂತ್ಕೊಂಡ್ರೆ ಆ ಸತ್ಯ ನಮಗೆ ತಿಳಿಸ್ಕೊಡತ್ತೆ, ನಮ್ಮ ಬಗ್ಗೆ ನಮಗೆ ಸತ್ಯವನ್ನು ತಿಳಿಸ್ಕೊಡ್ತಾ ಇರತ್ತೆ. ಈ ಸತ್ಯವನ್ನು ನಾವು ತಿಳ್ಕೊಳ್ಳೋದಿಲ್ಲ. ಆ ಒಂದು ಮರದಿಂದ ನಮಗೆ ಏನು ಸತ್ಯ ಗೊತ್ತಾಗ್ತಾ ಇದೆ,
ಪ್ರಕೃತಿ ಸತ್ಯ ಏನು ಗೊತ್ತಾಗ್ತಾ ಇದೆ, ಏನು ತಿಳಿಸ್ತಾ ಇದೆ ಆ ಪ್ರಕೃತಿ. ತಿಳ್ಕೊಬೇಕಾಗಿರೋದು ನಾವು ಅದನ್ನು ತಿಳ್ಕೊಂಡು ಜೀವಿಸ್ಬೇಕಾಗಿರೋದು. ನಮಗೆ ಎಷ್ಟೋ ಒಂದು ಅನಾರೋಗ್ಯದಿಂದಿದ್ದರೂ ಕೂಡ ಪ್ರಕೃತಿ ಒಂದು ಗಿಡ ಮರಗಳ ಇರೋ ಒಂದು ಜಾಗಕ್ಕೆ ಹೋಗಿ ಅಲ್ಲಿ ವಾಸವಾಗಿದ್ದರೆ ನಮಗೆ ಆರೋಗ್ಯ ಸಿಗುತ್ತೆ. ಆ ಒಂದು ಗಾಳಿಯಿಂದ ಹೇಗೆ ಆರೋಗ್ಯ ಸಿಕ್ತು ಅನ್ನೋದು ನಾವು ತಿಳ್ಕೊಂಡು ಅದನ್ನು ಆ ಶಕ್ತಿಯನ್ನು ನಾವು ಪಡ್ಕೋಬೇಕು. ಆ ಒಂದು ಗಿಡ ಮರಗಳಿಂದ ಬಂದಂಥ ಆ ಒಂದು ಎನರ್ಜಿ ನಾವು ತಿಳ್ಕೊಂಡು ಅದನ್ನು ನಾವು ತಗೊಳ್ಳೋದ್ರಿಂದ ನಮ್ಮಲ್ಲಿ ಇನ್ನೂ ಅಗಾಧವಾದಂತಹ ಒಂದು ಜ್ಞಾನ ಕೂಡ ನಮ್ಮಲ್ಲಿ ಬೆಳೆಯುತ್ತೆ. ಆರೋಗ್ಯದ ಜೊತೆಗೆ ನಮಗೆ ಜ್ಞಾನ ಕೂಡ ಬೆಳೆಯುತ್ತೆ. ನಾವು ತಿಳ್ಕೊಂಡ್ರೂ ಕೂಡ ತಿಳ್ಕೊಳ್ದೆ ಇದ್ರೂ ಕೂಡ ಎನರ್ಜಿ ನಮಗೆ ಸಿಗ್ತಾ ಇರತ್ತೆ. ನಾನು ತಿಳ್ಕೊಳ್ಳಿಲ್ಲ, ನಾನು ಅದ್ರ ಬಗ್ಗೆ ತಿಳ್ಕೊಳ್ತಾ ಇಲ್ಲ ಅಂಥೇಳಿ ಅದು ನಮಗೇನು ತೊಂದರೆ ಕೊಡೋದಿಲ್ಲ. ಅದ್ರ ಕೆಲಸ ಅದು ಮಾಡ್ತಾ ಇರತ್ತೆ. ಎಲ್ರಿಗೂ ಕೂಡ ಸರಿಸಮಾನವಾಗಿ ಒಂದು ಎನರ್ಜಿಯನ್ನು ಕೊಡ್ತಾ ಇರತ್ತೆ. ಒಂದು ಮರದ ಕೆಳಗಡೆ ಹೋಗಿ ನಾವು ಕೂತ್ಕೊಂಡ್ರೆ ಎಲ್ರಿಗೂ ತಂಪಾದ ಒಂದು ಗಾಳಿ ಒಂದು ಅನುಭವನೇ ಆಗತ್ತೆ. ಕೆಟ್ಟವ್ರಿಗೆ ಒಂದು ರೀತಿ ಗಾಳಿ, ಒಳ್ಳೆಯವ್ರಿಗೆ ಒಂದು ರೀತಿ ಗಾಳಿ, ಬಡವ್ರಿಗೆ ಒಂದು ರೀತಿ ಗಾಳಿ, ಶ್ರೀಮಂತರಿಗೆ ಒಂದು ರೀತಿ ಗಾಳಿ ಅದು ನಮಗೆ ಕೊಡೋದಿಲ್ಲ. ಒಂದು ಮರದ ಕೆಳಗಡೆ ನಾವು ಹೋಗಿ ಕೂತ್ಕೊಂಡ್ರೆ ತಂಪಾದ ಒಂದು ಅನುಭೂತಿ ನಮಗಾಗತ್ತೆ.
ನಾವು ಇಷ್ಟು ವರ್ಷ ಪೂಜೆ ಮಾಡ್ತಾ ಇರುವಾಗ ನಮಗೆ ತಿಳಿದೇ ಇರುವಂಥ ಸತ್ಯ ನಾವು ಧ್ಯಾನಕ್ಕೆ ಬಂದ ಮೇಲೆ ನಾವು ತಿಳ್ಕೊಂಡಿರೋದು. ಹಾಗಾಗಿ ಪತ್ರಿ ಸರ್ ಏನು ಹೇಳ್ತಾರೆ ಅಂದರೆ ಪ್ರತಿಯೊಬ್ಬರು ಧ್ಯಾನ ಮಾಡಿ ಮತ್ತು ಧ್ಯಾನ ಮಾಡಿಸಿ ಅಷ್ಟೇ ಹೇಳೋದವರು.
ಯಾಕೆಂದರೆ ಧ್ಯಾನ ಮಾಡಿದರೆ ಸತ್ಯವನ್ನು ನಾವೇ ತಿಳ್ಕೊಂಡ್ಬಿಡ್ತೀವಿ. ಯಾರು ಧ್ಯಾನ ಮಾಡ್ತಾರೆ ಅವ್ರು ಸತ್ಯವನ್ನು ತಿಳ್ಕೊಂಡು ಬಿಡ್ತಾರೆ. ಅಹಿಂಸಾ ಮಾರ್ಗದಲ್ಲಿ ಜೀವಿಸ್ತಾರೆ. ಸಹಜವಾಗಿ ನಡೆಯುತ್ತಿರುವ ಉಸಿರಾಟದ ಮೇಲೆ ಗಮನ ಇರಲಿ ಫ್ರೆಂಡ್ಸ್. ಕೇವಲ 2 ನಿಮಿಷಗಳು ಮಾತ್ರ. ಬೇರೆಯವರು ಹೇಳಿದ್ದಾರೆ ಅಂಥೇಳಿ ನಾವು ಮಾಡೋದಲ್ಲ ಫ್ರೆಂಡ್ಸ್. ನಮ್ಮ ಉಸಿರು ಎಂಬ ಗುರುವಿನ ಜೊತೆಗೆ ಇದ್ದು ನಾವು ಕಲ್ತ್ಕೋಬೇಕು, ಸತ್ಯವನ್ನು ತಿಳ್ಕೋಬೇಕು. ನಮ್ಮ ಒಂದು ಅಂತರಂಗದ ಸದ್ಗುರು, ನಮ್ಮ ಅಂತರಂಗದ ಒಂದು ವಾಣಿ ನಮ್ಗೆ ಏನು ಹೇಳ್ತಾ ಇದೆ ಅದನ್ನು ನಾವು ಕೇಳಿಸ್ಕೊಂಡು ನಾವು ಮಾಡಬೇಕು. ಯಾರೋ ಡಾಕ್ಟ್ರು ಹೇಳಿದ್ದಾರೆ, ಯಾರೋ ಜ್ಯೋತಿಷ್ಯರು ಹೇಳಿದ್ದಾರೆ, ಅವ್ರ ಮಾತು ಕೇಳಿ ನಾವು ಮಾಡಬೇಕು. ನಾವು ಅದೇ ರೀತಿನೇ ನಾವು ಮಾಡ್ತಾ ಇರೋದು, ಅವ್ರ ಮಾತು ಕೇಳಿ ನಾವು ಮಾಡಬೇಕು ಅಂಥೇಳಿ. ಅದೇ ಬೇರೆ ಯಾರೋ ಒಬ್ಬರು ದಿನಾಲೂ ಕೂಡ ವಾಕಿಂಗ್ ಹೋಗ್ತಾ ಇರ್ತಾರೆ. ವಾಕಿಂಗ್ ಹೋಗೋದ್ರಿಂದ ನನಗೆ ಎಷ್ಟೋ ಮನಸ್ಸು ಸಮಾಧಾನ ಆಗಿದೆ, ನೀವು ಕೂಡ ಹೋಗಿ ಅಂದರೆ ಹೋಗೋದಿಲ್ಲ ಬೇರೆಯವರು. ಡಾಕ್ಟ್ರು ಹೇಳಿದರೆ ಮಾತ್ರ ಹೋಗ್ತಾರೆ, ಜ್ಯೋತಿಷವರು ಹೇಳಿದರೆ ಮಾತ್ರ ಪೂಜೆ ಮಾಡ್ತಾರೆ, ಆ ಮರಕ್ಕೆ ಹೋಗ್ತಾರೆ. ಜ್ಯೋತಿಷವರು ಬೇರೆಯವರು ಹೇಳಿದರೆ ಆ ಮರದಲ್ಲಿ ಹೋಗಿ ಕೂತ್ಕೊಂಡು ಧ್ಯಾನ ಮಾಡು, ಒಳ್ಳೆಯ ಎನರ್ಜಿ ಸಿಗುತ್ತೆ ಅಂದರೆ ಹೋಗೋದಿಲ್ಲ, ಆ ಮರಕ್ಕೆ ಹೋಗೋದಿಲ್ಲ, ಆ ಮರ ಹತ್ರನೂ ಕೂಡ ಸುಳಿಯೋದಿಲ್ಲ. ಧ್ಯಾನ ಮಾಡು ಆ ಮರದ ಕೆಳಗಡೆ ಕೂತ್ಕೊಂಡು. ಅದೇ ಜ್ಯೋತಿಷರು ಅಲ್ಲಿ ಹೋಗು, ಅಲ್ಲಿ ಒಂದು ತೆಂಗಿನಕಾಯಿ ಹೊಡಿ, ಒಂದು 2 ಬಾಳೆಹಣ್ಣು ಹಿಡಿ, ನಿನಗೆ ಒಳ್ಳೇದಾಗತ್ತೆ ಅಂದರೆ ಅದು ಮಾಡ್ತಾರೆ. ಎಲ್ಲರೂ ಕೂಡ ಅದು ಮಾಡ್ತಾರೆ. ಬಾಳೆಹಣ್ಣು ಹಿಡಿವು, ಒಂದು 2 ತೆಂಗಿನಕಾಯಿಗೆ ಹೊಡಿ, ಅದರಲ್ಲಿ ನಿನಗೆ ಒಳ್ಳೇದಾಗತ್ತೆ ಅಂದರೆ ಅದನ್ನು ನಾವು ನಂಬ್ತೀವಿ. ಅದನ್ನು ಮಾಡೋದಕ್ಕೆ ನಾವು ಎಲ್ಲರೂ ಕೂಡ ರೆಡಿಯಾಗಿದ್ದೀವಿ. ನಿನ್ನ ಒಳಗಡೆ ಹೇಗೆ ಜೀವ ಇದೆ ಅದ್ರ ಒಳಗಡೆನೂ ಕೂಡ ಜೀವ ಇದೆ. ಅಲ್ಲಿ ಹೋಗಿ ಧ್ಯಾನಕ್ಕೆ ಕೂತ್ಕೊಂಡ್ರೆ ಯಾರೊಬ್ಬರು ಕೂಡ ಬರೋದಿಲ್ಲ. ನಿನಗೂ ನಿಮ್ಮ ಒಂದು ಸಾಂಗತ್ಯಕ್ಕೂ ಕೂಡ ನಮಸ್ಕಾರ ಅಂತೇಳಿ ಹೋಗ್ತಾ ಇರ್ತಾರೆ. ಕೆಲವರು ನಮಸ್ಕಾರ ಕೂಡ ಹೇಳೋದಿಲ್ಲ, ಬೈಕೊಳ್ತಾ ಇರ್ತಾರೆ. ಆ ರೀತಿ ಕಣ್ಣು ಮುಚ್ಕೊಂಡು ಕೂತ್ಕೊಳ್ಳೋದ್ರಿಂದ, ಆ ಮರದ ಹತ್ರ ಕೂತ್ಕೊಳ್ಳೋದ್ರಿಂದ ನಿಮ್ಗೇನು ಒಳ್ಳೆಯದಾಗತ್ತೆ ಅಂತೇಳಿ.
ಯಾಕೆ ನಮಗೆ ಆ ರೀತಿ ಆಗತ್ತೆ, ಬೇರೆಯವರು ಹೇಳೋದ್ರಿಂದನೇ ನಮಗೆ ಮಾಡಬೇಕು ಅಂತ ನಮಗೆ ಅನಿಸುತ್ತೆ ಅಂದರೆ, ಬೇರೆಯವರು ಹೇಳೋದ್ರಿಂದ ಅದನ್ನು ನಾವು ಮಾಡೋದ್ರಿಂದ ನಮಗೇನು ಕೂಡ ಭಯ ಆಗೋದಿಲ್ಲ. ಅವ್ರು ಹೇಳಿದ್ದಾರೆ, ನಾವು ಮಾಡ್ತಾ ಇದ್ದೀವಿ. ಅದೇ ನಾವು ಸ್ವ ಇಚ್ಛೆಯಿಂದ ನಾವು ಮಾಡಿದರೆ ನಮಗೆ ಭಯ ಆಗುತ್ತೆ, ಏನಾಗುತ್ತೋ ಏನೋ ಅಂಥೇಳಿ. ಇವಾಗ ನಾವು ಧ್ಯಾನವನ್ನು ಮಾಡೋದ್ರಿಂದ ಅದನ್ನು ನಾವು ಸ್ವ ಅನುಭವದಿಂದ ನಾವು ತಿಳ್ಕೊಂಡು ಮಾಡ್ತಾ ಇರ್ತೀವಿ. ಆವಾಗ ನಮಗೆ ಭಯ ಆಗತ್ತೆ, ಏನಾಗುತ್ತೋ ಏನೋ ಅಂಥೇಳಿ. ಯಾರೂ ಕೂಡ ನಮ್ಮ ಕುಟುಂಬದಲ್ಲಿ ಮಾಡಿಲ್ಲ. ಇವಾಗ ನಾವು ಇದನ್ನು ಧ್ಯಾನ ಮಾಡೋದ್ರಿಂದ ಏನೋ ನಷ್ಟ ಆಗಿಬಿಟ್ರೆ, ಏನಾದರೂ ಒಂದು ತೊಂದರೆ ಆಗಿಬಿಟ್ರೆ ಅಂಥೇಳಿ ಈ ರೀತಿ ನಮಗೆ ಭಯ ಇರುತ್ತೆ. ಅದಕ್ಕೆ ನಾವು ಮಾಡೋದಿಲ್ಲ. ಕೇವಲ 10 ಸೆಕೆಂಡುಗಳು ಮಾತ್ರ. ಧ್ಯಾನದಿಂದ ನಾವು ಸಹಜ ಸ್ಥಿತಿಗೆ ಬರೋಣ. ಓಕೆ ಫ್ರೆಂಡ್ಸ್, ನಿಮ್ಮ 2 ಕೈಗಳನ್ನು ಬಿಡಿಸ್ಕೊಂಡು ಕಣ್ಣಿನ ಮೇಲೆ ಇಟ್ಕೊಳ್ಳಿ. 5 ಸೆಕೆಂಡ್. 5 4 3 2 1 0. ನಿಮ್ಮ ಕೈಗಳನ್ನೇ ನೋಡ್ತಾ ಕಣ್ಬಿಡಿ. ಈ ಧ್ಯಾನವನ್ನು ತಿಳಿಸ್ಕೊಟ್ಟಂತಹ ಗುರುಜಿ ಬ್ರಹ್ಮಶ್ರೀ ಪಿತಾಮಹ ಪತ್ರಿಜಿ ಅವರಿಗೆ ನಾವು ಧನ್ಯವಾದಗಳನ್ನು ತಿಳಿಸೋಣ. ಮಾತಾ ಸ್ವರ್ಣಮಾಲಾ ಪತ್ರಿಜಿ ಅವ್ರಿಗೂ ಕೂಡ ನಾವು ಧನ್ಯವಾದಗಳನ್ನು ತಿಳಿಸೋಣ. ಪ್ರಕೃತಿ ಮಾತೆಗೆ ನಾವು ಧನ್ಯವಾದಗಳನ್ನು ತಿಳಿಸೋಣ ಚಪ್ಪಾಳೆಯ ಮುಖಾಂತರ. ಇಲ್ಲಿ ಬಂದಂತಹ ಎಲ್ಲ ಆತ್ಮಬಂಧುಗಳಿಗೂ ಕೂಡ ನಾನು ಧನ್ಯವಾದಗಳನ್ನು ತಿಳಿಸ್ತಾ ಇವತ್ತಿನ ಕ್ಲಾಸ್ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಮಾಸ್ಟರ್ಸ್, ಥ್ಯಾಂಕ್ ಯು. ಥ್ಯಾಂಕ್ ಯು ಮಾಸ್ಟರ್ಸ್. ಈ ದಿನ ಜಾಯಿನ್ ಆಗಿರುವಂತಹ ಪ್ರತಿಯೊಬ್ಬರಿಗೂ ಹೃದಯಾಂತರಾಳದಿಂದ ನಾನು ಧನ್ಯವಾದಗಳನ್ನ ಹೇಳ್ತಾ ಇದ್ದೀನಿ. ಸಾರಿ, ಮಧ್ಯದಲ್ಲಿ ಯಾರ್ದೋ ಒಬ್ರದ್ದು ಅನ್ಮ್ಯೂಟ್ ಆಗಿತ್ತು, ಹಾಗಾಗಿ ಸ್ವಲ್ಪ ಸೌಂಡ್ ಬರ್ತಾ ಇತ್ತು. ಯಾರಿಗನ್ನ ಡಿಸ್ಟರ್ಬ್ ಆಗಿದ್ರೆ ಸಾರಿ. ಅದು ನಾನು ಧ್ಯಾನದಲ್ಲಿ ಕೂತ್ಕೊಂಡ್ಬಿಟ್ಟಿದ್ದೆ, ಹಾಗಾಗಿ ಗೊತ್ತಾಗ್ಲಿಲ್ಲ. ಸ್ವಲ್ಪ ಅದು ಗುರ ಸೌಂಡ್ ಇತ್ತು. ಆಮೇಲೆ ನೋಡಿ ಐಡೆಂಟಿಫೈ ಮಾಡಿದ್ದೀನಿ ಮಾಸ್ಟರ್ಸ್. ನಾಳೆ ಬೆಳಗ್ಗೆ ಮತ್ತೆ ಇದೇ ರೀತಿ 5 ಗಂಟೆಗೆ ಕರೆಕ್ಟ್ ಆಗಿ ಜಾಯಿನ್ ಆಗೋಣ. ನಿಮ್ಗೆ ಗೊತ್ತಿರೋರಿಗೆ ಈ ಲಿಂಕ್ ನ ಶೇರ್ ಮಾಡಿ. ಹಾಗೇನೆ ಇದನ್ನ ಧ್ಯಾನವನ್ನ ಮಾಡೋಣ, ಹಾಗೆ ಧ್ಯಾನವನ್ನ ಮಾಡ್ಸೋಣ ಅಂತ ಹೇಳ್ತಾ ಈ ದಿನದ ಧ್ಯಾನಕ್ಕೆ ಬಂದಿರುವಂತಹ ಎಲ್ಲರಿಗೂ ಮತ್ತೊಮ್ಮೆ ಹೃದಯಾಂತರಾಳದಿಂದ ಥ್ಯಾಂಕ್ ಯು ಹೇಳ್ತೀನಿ ಮಾಸ್ಟರ್ಸ್. ಈ ಅವಕಾಶ ಕೊಟ್ಟಿದ್ದಕ್ಕೆ ನಿಮ್ಗೂ ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು.